ಹೆದ್ದಾರಿಯ ಡಿವೈಡರ್ಗೆ ವೇಗವಾಗಿ ಬಂದಂತಹ ಕಾರೊಂದು ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಶಹಜಿಯಾ ಶೇಖ್ 28 ವರ್ಷದವರು ಸಾವನ್ನಪ್ಪಿದ್ದಾರೆ. ಹೆದ್ದಾರಿಯಲ್ಲಿ ಡಿವೈಡರ್ಗೆ ಬೆನ್ಸ್ ಕಾರು ಡಿಕ್ಕಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಹಜಿಯಾ ಶೇಖ್ ಮತ್ತು ಚಾಲಕ ರಿಜ್ವಾನ್ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ರಾತ್ರಿ ಜಾಲಿ ರೈಡ್ ಹೋಗಿದ್ದಾಗ ಈ ಆಕ್ಸಿಡೆಂಟ್ ಆಗಿರೋ ಶಂಕೆ ಇದೆ. ಡಿಕ್ಕಿ ಹೊಡೆದ ಫೋರ್ಸ್ಗೆ ಕಾರಿನಿಂದ ಕಾಲುವೆಗೆ ಹಾರಿ ಬಿದ್ದಿರುವಂತಹ ಶಂಕೆ. 2 ಅಡಿ ಆಳದ ಕಾಲುವೆಗೆ ರಿಜ್ವಾನ್ ಬಿದ್ದು ಸಾವನ್ನಪ್ಪಿದ್ದಾರೆ. ಚಾಲಕನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸ್ಥಳೀಯರ ಸುಳಿವಿನ ಮೇರೆಗೆ ಕಾಲುವೆಯಲ್ಲಿ ತೀವ್ರ ಶೋಧವನ್ನು ಮಾಡಲಾಗ್ತಾ ಇದೆ. ಕಾಲುವೆಯಲ್ಲಿ ರಿಜ್ವಾನ್ ಮೃತದೇಹ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಸ್ಪೀಡ್ ಇತ್ತು ಗಾಡಿಯದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಬಿದ್ದುಬಿಟ್ಟಿದ್ದಾರೆ. ಅವರ ದೇಹಗಳು ಚೆದುರಿ ಬಿದ್ದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ರೇನೆ, ಆ ಸ್ಪಾಟನ್ನು ಗಮನಿಸ್ತಾ ಇದ್ರೇನೆ ಆಕ್ಸಿಡೆಂಟ್ನ ತೀವ್ರತೆ ಮತ್ತು ಭೀಕರತೆ ಹೆಂಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆದ್ದಾರಿಯ ಡಿವೈಡರ್ಗೆ ಅತಿ ವೇಗವಾಗಿ ಬಂದು ಗುದ್ದಿದಂತಹ ಬೆನ್ಸ್ ಕಾರು ಡಿಕ್ಕಿ ಹೊಡೆದಿದೆ. ಅದರ ಪರಿಣಾಮ ಕಾರು ಸಂಪೂರ್ಣವಾಗಿ ಅಪ್ಪಚ್ಚೆಯಾಗಿ ಹೋಗಿದೆ, ನಜ್ಜುಗುಜ್ಜಾಗಿ ಹೋಗಿದೆ. ಕಾರಿನ ಒಳಗಿದ್ದವರನ್ನು ಆ ಬಿಡಿಭಾಗಗಳನ್ನು ಬಿಡಿಸಿ ಹೊರತರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅತಿ ವೇಗವೇ ಈ ಅನಾಹುತಕ್ಕೆ ಕಾರಣ ಅನ್ನೋದು ಈ ಘಟನೆ ನಡೆದಂತಹ ಜಾಗವನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಜಾಲಿ ರೈಡ್ ಹೋದಂತಹವರು ಈಗ ಶವವಾಗಿ ವಾಪಸ್ ಮನೆಗೆ ಬಂದಿರುವಂತಹ ಘಟನೆ. ಅತಿ ವೇಗದಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆನ್ಸ್ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಅಂಬರೀಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಷ್, ಹೇಗಾಯಿತು ಆಕ್ಸಿಡೆಂಟು? ಮೃತರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಪ್ರೇಮ್, ಖಂಡಿತ ದೇವನಹಳ್ಳಿಯಿಂದ ಚೆನ್ನೈಗೆ ಹೋಗುವಂತ ಎಕ್ಸ್ಪ್ರೆಸ್ ಹೈವೇಲಿ ಒಂದು ಘಟನೆ ಆಗಿರುವಂತದ್ದು. ರಾತ್ರಿ 2 ಗಂಟೆ ಸಮಯದಲ್ಲಿ ಆಗಿರುವಂತ ಘಟನೆ ಅಂತೇಳಿ ಪೊಲೀಸರ ಮೂಲದಿಂದ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಮೊದಲಿಗೆ ಯುವತಿ ಮಾತ್ರ ಸಾವನ್ನಪ್ಪಿದ್ಲು. ಕಾರ್ ಚಾಲನೆ ಮಾಡ್ತಿದ್ದಂತ ಬೆಂಚ್ ಕಾರ್ನ ಚಾಲಕ ಪರದೆಯಾಗಿದ್ದ ಅಂತೇಳಿ ಹೇಳಲಾಗ್ತಿತ್ತು. ಆದ್ರೆ ನಂತರ ಪೊಲೀಸರು ಮತ್ತು ಸ್ಥಳೀಯರ ಹುಡುಕಾಟದಿಂದ ಈಗ ಮೃತದೇಹ ಪತ್ತೆಯಾಗಿದೆ. ರಿಜ್ವಾನ್ ಸಹ ಸಾವನ್ನಪ್ಪಿದ್ದಾನೆ ಅಂತೇಳಿ ಅಲ್ಲೇ ಒಂದು ಡಿವೈಡರ್ ಇಂದ ಒಂದು 20 ಅಡಿ ಆಳಕ್ಕೆ ಕಂದಕಕ್ಕೆ ಬಿದ್ದು ಅಲ್ಲಿ ನೀರಿನಲ್ಲಿ ಕೊಚ್ಚೆ ನೀರಿನಲ್ಲಿ ಮುಳುಗಿದ್ದ ಅಂತೇಳಿ ಗೊತ್ತಾಗ್ತಿದೆ. ಹಾಗಾಗಿ ಆ ಮೃತದೇಹವನ್ನ ಹೊರತೆಗೆಯುವಂತ ಕೆಲಸವನ್ನ ಸಹ ಅಲ್ಲಿನ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಪೊಲೀಸರ ಸಹಾಯದಿಂದ ಈಗ ಮೃತದೇಹ ತೆಗೆಯಲಾಗಿದೆ. ಜೊತೆಗೆ ಏನಂದ್ರೆ ಇವರು ರಾತ್ರಿ ಆಚೆ ಕಡೆ ಬೆಂಗಳೂರಿನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಊಟ ಮಾಡಿ ವಾಪಸ್ ಬರ್ಬೇಕಾದ್ರೆ ಒಂದು ಅಪಘಾತ ಆಗಿದೆ ಅನ್ನೋ ಮಾಹಿತಿಯನ್ನ ಸ್ಥಳೀಯ ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಅವರು ತಿಳಿಸ್ತಾರಂಥದ್ದು. ಈ ಸಂಬಂಧಪಟ್ಟಂಗೆ ಈಗಾಗಲೇ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಅಂದ್ರೆ ಅಪಘಾತ ಏನಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಅಲ್ಲಿನ ಸ್ಥಳೀಯ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡ್ಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಎಕ್ಸ್ಪ್ರೆಸ್ ಹೈವೇಲಿ ಇರುವಂತಹ ಸಿಸಿ ಕ್ಯಾಮೆರಾಗಳ ಮಳೆ ಬೀಳ್ತಿರೋ ಸಮಸ್ಯೆಯಿಂದ ಅದು ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋ ಮಾಹಿತಿ ಕೊಡ್ತಾ ಇದ್ದಾರೆ. ಅವ್ರ ಮೇಲೂ ಸಹ ಈಗ ಕ್ರಮ ಕೈಗೊಳ್ಳುತ್ತಿ ಅನ್ನೋ ಮಾಹಿತಿಯನ್ನ ತಿಳಿಸ್ತಾರಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಪದೇ ಏನು ದೇವನಹಳ್ಳಿಯಿಂದ ಚೆನ್ನೈಗೆ ಹೋಗುವಂತ ಎಕ್ಸ್ಪ್ರೆಸ್ ಹೈವೇಲಿ ಪದೇ ಅಪಘಾತಗಳಾಗುತ್ತೆ ಇರೋದ್ರಿಂದ ಈ ರೀತಿ ಪದೇ ಪೊಲೀಸರು ಸಹ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಮತ್ತೆ ಅಪಘಾತಗಳಾಗ್ತಿರೋದ್ರಿಂದ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧವಾಗೂ ಸಹ ಕ್ರಮ ಕೈಗೊಳ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಸಂಬಂಧಪಟ್ಟಂತಹ ಮೃತದೇಹಗಳನ್ನ ಹೊಸಕೋಟೆಯ ಆಸ್ಪತ್ರೆಗೆ ತಂದು ಈಗ ಮರಣೋತ್ತರ ಪರೀಕ್ಷೆ ಮಾಡಿ ಮುಂದಿನ ತನಿಖೆಯನ್ನು ಮುಂದುವರಿಸಿದ್ದಾರೆ ಹೊಸಕೋಟೆ ಪೊಲೀಸರು. ಓಕೆ, ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ.